ವಿಸಿ ನಾಲೆಯಲ್ಲಿ ಕೊಚ್ಚಿ ಹೋಗಿದ್ದ ಓರ್ವ ಯುವಕನ ರಕ್ಷಣೆ ಮಾಡಲಾಗಿದೆ. ರಿವರ್ಸ್ ತೆಗೆಯುವ ವೇಳೆ ವಿಸಿ ನಾಲೆಗೆ ಕಾರ್ ಒಂದು ಬಿದ್ದಿತ್ತು. ಈ ಕಾರ್ನಲ್ಲಿ ಇಬ್ಬರಿದ್ರು. ಆ ಇಬ್ಬರ ಪೈಕಿ ಓರ್ವನನ್ನ ರಕ್ಷಣೆ ಮಾಡಿರುವ ಘಟನೆ ವರದಿಯಾಗಿದೆ. ವಿಸಿ ನಾಲೆ ಅಲ್ಲಾಗುವ ಕಾರ್ ಅಪಘಾತಗಳು ಇದ್ಯಾವ ಸುದ್ದಿಗಳು ಹೊಸತಲ್ಲ. ಮಂಡ್ಯ ಭಾಗದವರಿಗಂತೂ ಇದೇನು ಹೊಸತಲ್ಲವೇ ಅಲ್ಲ. ಮಂಡ್ಯ ತಾಲೂಕಿನ ಮಾಚಳ್ಳಿ ಬಳಿಯ ವಿಸಿ ನಾಲೆಯಲ್ಲಿ ಈ ಘಟನೆ ನಡೆದಿರೋದು. ರಿವರ್ಸ್ ತೆಗೆಯುವ ಸಂದರ್ಭದಲ್ಲಿ ವಿಸಿ ನಾಲೆ ಕಾರ್ ಬೀಳುತ್ತೆ. ಓರ್ವ ಸಾವನ್ನಪ್ಪಿದ್ರೆ, ಓರ್ವನ ರಕ್ಷಣೆ ಮಾಡಲಾಗಿದೆ. ಇನ್ನೋರ್ವ ನಾಪತ್ತೆಯಾಗಿದ್ದಾನೆ. ಆತನ ಶೋಧ ನಡೀತಾ ಇದೆ. ಹಾಲಹಳ್ಳಿಯ ಸ್ಲಂ ಬೋರ್ಡ್ ನಿವಾಸಿಗಳು ಮೀನು ಹಿಡಿಯೋದಕ್ಕೆ ಅಂತ ಕಾರಲ್ಲಿ ಬಂದಿದ್ರು. 4 ಜನ ಮುಸ್ಲಿಂ ಸ್ನೇಹಿತರು. ಸದ್ಯ ಸ್ಥಳಕ್ಕೆ ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ ಬಾಲ್ದಂಡಿ ಬಂದಿದ್ದಾರೆ. ಸ್ಥಳೀಯ ಜನಪ್ರತಿನಿಧಿಗಳ ವಿರುದ್ಧ ಧಿಕ್ಕಾರ ಕೂಗ್ಲಾಗ್ತಿದೆ ಗ್ರಾಮಸ್ಥರು. ಯಾಕಂದ್ರೆ ರಸ್ತೆ ಇದೆ, ತಡೆಗೋಡೆ ನಿರ್ಮಾಣ ಮಾಡಿ ಅನ್ನೋದು ಇವತ್ತು ನಿನ್ನೆಯ ಕೋರಿಕೆ ಅಲ್ಲ. ಪ್ರತಿ ಬಾರಿ ಅಪಘಾತ ಆದಾಗೂ ತಡೆಗೋಡೆ ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ತಾರೆ. ಮತ್ತಿದೇ ರೀತಿಯ ಅವಘಡಗಳು ನಡೆಯೋವರೆಗೂ ಅದರ ಬಗ್ಗೆ ತಲೆನೇ ಹಾಕೋದಿಲ್ಲ. ಹೇಗಿದೆ ವಿಸಿ ನಾಲೆ ಅಂತಂದರೆ, ನೀವು ಮಂಡ್ಯ ಭಾಗದಲ್ಲಿ ಓಡಾಡ್ತಾ ಇದ್ರೆ ಗೊತ್ತಾಗುತ್ತೆ. ಸ್ವಲ್ಪ ಸಡನ್ ಕರೂಸ್ ಇರುತ್ತೆ. ಸ್ವಲ್ಪ ಕಾರು ಏಕಾಏಕಿ ಆ ಕಡೆ ಈ ಕಡೆ ಆದರೂ ಕೂಡ ನಾಲೆಗೆ ಬಿದ್ದು ಹೋಗ್ಬಿಡುತ್ತೆ. ಈ ರೀತಿಯ ಅಪಘಾತಗಳಾಗಿರೋದು 1, 2 ಅಥವಾ ಏನು ಅಂಥದ್ದೇನಾಗಿಲ್ಲ ಅಂತಲ್ಲ. ಪ್ರತಿ ಬಾರಿಯೂ ವಿಸಿ ನಾಲೆಯಲ್ಲಿ ಒಂದಲ್ಲ ಒಂದು ಅಪಘಾತಗಳು ನಡೀತಿದೆ. ಸಾವು ನೋವಾಗ್ತಿದೆ. ಕುಟುಂಬಗಳೇ ನಾಶ ಆಗಿವೆ ಈ ವಿಸಿ ನಾಲೆಗೆ ಬಿದ್ದು. ಇನ್ನೂ ಕೂಡ ತಡೆಗೋಡೆ ನಿರ್ಮಾಣ ಮಾಡಲಾಗ್ತಾ ಇಲ್ಲ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನಾದರೂ ಅಲ್ಲಿ ಸಂಭವಿಸಬಹುದಾದಂಥ ಅಪಘಾತಗಳನ್ನು ತಡೆಯೋದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಮನವಿ ಮಾಡ್ತಿದ್ದಾರೆ. ಬಾಲಕೃಷ್ಣ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಾಲಕೃಷ್ಣ, ವಿಸಿ ನಾಲೆಗೆ ಕಾರ್ ಬೀಳೋದು ಹೊಸ್ತೇನೂ ಅಲ್ಲ. ಪ್ರತಿ ಬಾರಿ ಕಾರ್ ಬಿದ್ದಾಗ ತಡೆಗೋಡೆ ಅನ್ನೋ ವಿಚಾರ ಬರುತ್ತೆ, ಮತ್ತದು ಹೋಗುತ್ತೆ. ತಡೆಗೋಡೆ ನಿರ್ಮಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕಿಷ್ಟು ನಿರ್ಲಕ್ಷ್ಯ ಮತ್ತು ಈ ಘಟನೆಯ ವಿವರ ಬಾಲಕೃಷ್ಣ? ಹೌದು ಪ್ರಣೋತ್, ಏನಂದ್ರೆ ಇದು ಮಂಡ್ಯ ತಾಲೂಕಿನ ಮಾಚಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ. ಈ ಘಟನೆಗಳೇನು ಹೇಳ್ದಂಗೆ ಹೊಸ್ತೇನಲ್ಲ. ಈ ಹಿಂದೆನೂ ಕೂಡ ಕನಗನಮರಡಿ ಹತ್ರ ವಿಸಿ ನಾಲೆಗೆ ಬಸ್ ಬಿದ್ದು ಸುಮಾರು ಜನ ಅಲ್ಲಿ ಪ್ರಾಣ ಕಳ್ಕೊಂಡಿದ್ರು. ಅದೇ ರೀತಿ ಏನು ಇದೇ ವಿಸಿ ನಾಲೆಯಲ್ಲಿ ಏನು ಈಗೇನ್ ಕಾರ್ ಬಿದ್ದಿದೆ, ಇದರಿಂದ ಒಂದ್ ಸ್ವಲ್ಪ ಮುಂದೆನೆ ಒಂದು ಕಾರ್ ಬಿದ್ದು ಅಲ್ಲೂ ಕೂಡ ಒಬ್ಬ ಮೃತಪಟ್ಟಿದ್ದ. ಅವಾಗ ಏನು ಜನರು ಕೂಗೇನಿತ್ತು, ತಡೆಗೋಡೆ ಇಲ್ಲದೆ ಇದಕ್ಕೆಲ್ಲ ಕಾರಣ ಅಂತ ಹೇಳಿದಾಗ ಅಲ್ಲಿ ಕೇವಲ ಒಂದು 100 ಮೀಟರ್ ಅಷ್ಟು ಮಾತ್ರ ತಡೆಗೋಡೆನ ನಿರ್ಮಿಸಿ ಮಿಕ್ಕಿದ್ದೆಲ್ಲ ಕೈ ಬಿಟ್ರು. ಆದ್ರೆ ಇಲ್ಲಿ ಪಕ್ಕದಲ್ಲೇ ಏನ್ ವಿಸಿ ನಾಲೆ ಪಕ್ಕದಲ್ಲೇ ಒಂದು ಕಿರಿದಾದ ರಸ್ತೆ ಇದು ಸುಮಾರು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂತ ಒಂದು ರಸ್ತೆ ಇದು. ಏನು ಶಿವಳ್ಳಿಯಿಂದ ಪಾಂಡುಪುರದವರೆಗೂ ಕೂಡ ರಸ್ತೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಇದು. ಈ ರಸ್ತೆ ಕಿರಿದಾಗಿರೋದ್ರಿಂದ ಈ ಅವಘಡಗಳು ಸಂಭವಿಸ್ತಾನೆ ಇದೆ. ಆದ್ರೆ ಇಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ಎಷ್ಟೇ ಒತ್ತಡ ಇರೋದ್ರು ಕೂಡ ಒಂದು ತಡೆಗೋಡೆ ನಿರ್ಮಿಸೋಕೆ ಇವರು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಯಾಕಿಷ್ಟು ನಿರ್ಲಕ್ಷ್ಯ ಅನ್ನೋದು ಕೂಡ ಗ್ರಾಮಸ್ಥರ ಒಂದು ಆಕ್ರೋಶ ಆಗಿರುವಂತದ್ದು. ಅದು ಅಲ್ಲದೆ ಅವರು ಜಿಲ್ಲಾಡಳಿತದ ವಿರುದ್ಧ, ಸರ್ಕಾರದ ವಿರುದ್ಧ ಧಿಕ್ಕಾರನ್ನು ಕೂಗಿದ್ರು. ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಮಾತಾಡಿ ತಡೆಗೋಡೆ ನಿರ್ಮಿಸಕ್ಕೆ ನಾನು ಈಗಾಗಲೇ MD ಅವ್ರ ಜೊತೆ ಮಾತಾಡಿದ್ದೀನಿ. ಅವರು ಎಲ್ಲಾನು ಕೂಡ ಪರಿಶೀಲನೆ ನಡೆಸಿ ಈ ಒಂದು ಕ್ರಮ ಕೈಗೊಳ್ತೀವಿ, ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲೆಲ್ಲ ತಡೆಗೋಡೆ ನಿರ್ಮಿಸಕ್ಕೆ ಕ್ರಮ ಕೈಗೊಳ್ತೀವಿ ಅಂತಾನೂ ಕೂಡ ಹೇಳಿದಂಥದ್ದು. ಆದ್ರೆ ಇವತ್ತೇನಾಯ್ತು, ಮತ್ತು ಇವರು 4 ಮುಸ್ಲಿಂ ಯುವಕರು ಏನೋ ಬಂದಂತ ಸಂದರ್ಭದಲ್ಲಿ ಕಾರು ನೇರ ಅಂದ್ರೆ ಬಸ್ ಬಂದಿದೆ, ಬಸ್ನ ಅವಾಯ್ಡ್ ಮಾಡಕ್ ಹೋಗಿ ನೇರ ಹೋಗಿ ವಿಸಿ ನಾಲೆ ಒಳಗೆ ಬಿದ್ದಿದೆ ಅಂತಾನು ಕೂಡ ಹೇಳಲಾಗ್ತಾ ಇರುವಂತದ್ದು. ತಕ್ಷಣ ಸ್ಥಳೀಯರು ಒಬ್ಬನ ರಕ್ಷಣೆ ಮಾಡಿದ್ದಾರೆ, ಒಬ್ಬನ ಶವನ ಹೊರಗಡೆ ತೆಗೆದಿದ್ದಾರೆ. ಆದ್ರೆ ಇನ್ನಿಬ್ರು ಶವ ಸಿಕ್ಕಿಲ್ಲ. ಅದಕ್ಕೋಸ್ಕರ ಶೋಧ ಕಾರ್ಯ ನಡೀತಾ ಇದೆ. ಈ ಕಾರ್ನ ಮೇಲೆ ಅಷ್ಟೇ ಅವ್ರಿಬ್ರು ಶವ ಕಾರ್ ಒಳಗಿದ್ಯಾ, ಅಕಸ್ಮಾತ್ ನೀರಲ್ಲಿ ಕೊಚ್ಚಿ ಹೋಗಿದ್ಯಾ ಅನ್ನೋದು ಕೂಡ ತಿಳಿದು ಬರ್ಬೇಕಾಗಿದೆ. ಪ್ರಣೋತ್, ಥ್ಯಾಂಕ್ ಯು ಮಾಹಿತಿಗೆ ಬಾಲಕೃಷ್ಣ.